ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಗೋಳಿ ಬಜೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಮಳೆಗಾಲದಲ್ಲಿ, ಮಳೆ ಬರ್ತಿರುವಾಗ, ಚಳಿಗಾಲದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಂಗಳೂರು ಬೋಂಡ ಅಂತಲೂ ಕರೀತಾರೆ, ಮೈಸೂರು ಬೋಂಡ ಅಂತಲೂ ಕರೀತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ಎಲ್ಲ ಸಾಮಗ್ರಿಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟನ್ನು. ಅದಕ್ಕೋಸ್ಕರ ನಾನಿಲ್ಲಿ 1 ಬೌಲ್ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಈ ಗೋಲಿ ಬಜ್ಜಿ ಸ್ವಲ್ಪ ಸ್ವೀಟಿಶ್ ಇರುತ್ತೆ, ಅದಕ್ಕೋಸ್ಕರ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಬೇಕಾದರೂ ಸೇರಿಸ್ಕೋಬೋದು. ಇದನ್ನು 1-2 ನಿಮಿಷಗಳ ಕಾಲ ನೀಟಾಗಿ ಬೀಟ್ ಮಾಡಿಕೊಂಡು ನಾನಿಲ್ಲಿ ಮೊಸರನ್ನು ಯಾವ ಬೌಲಲ್ಲಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಮೊಸರನ್ನ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮೊಸರು ಹಾಗೂ ಹಿಟ್ಟು ತೊಗೊಂಡಿದ್ದೀವಲ್ಲ ಅದೆಲ್ಲನೂ ಹೊಂದ್ಕೊಳ್ಳೋ ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಇದನ್ನು ಕಲಿಸ್ಕೋತೀನಿ. ಇದು ಸ್ವಲ್ಪ ತೆಳ್ಳಗೆ ಬರಬೇಕು ಹಿಟ್ಟಿನ ಮಿಶ್ರಣ. ನಾನು ಇದೇ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತೀನಿ. ಮೈದಾ ಹಿಟ್ಟಾಗಿರೋದ್ರಿಂದ ಕಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹೊಂದಿಸಿದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಗೋಲಿ ಬಜ್ಜೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮೇಲ್ಗಡೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಹಾಗೆ ತುರಿದಿಟ್ಕೊಂಡಿರುವಂತಹ 1 ಇಂಚ್ ಆಗುವಷ್ಟು ಶುಂಠಿ, ಒಂದು 10-15 ದಳಗಳನ್ನು ಈ ರೀತಿಯಾಗಿ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತೆಳುವಾಗಿಯೇ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ಈ ರೀತಿಯಾಗಿ ವಿಸ್ಕರ್ ಸಹಾಯದಿಂದ ನೀಟಾಗಿ ವಿಸ್ಕ್ ಮಾಡಿಕೊಂಡು ಲಾಸ್ಟಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾನು ಇದನ್ನು ಕಡಿಮೆ ಅಂದರೂ 2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೀನಿ. ನಾವು ಜಾಸ್ತಿ ಟೈಮ್ ಬೇಕಾದರೂ ನೆನೆಯಲಿಕ್ಕೆ ಬಿಡ್ಬೋದು, ಆದರೆ ಕಡಿಮೆ ಅಂದರೂ 2 ಗಂಟೆ ಆದರೂ ನೆನೆಯಲೇಬೇಕಾಗುತ್ತೆ. ಕಲಿಸುವಾಗ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಲಿರಬೇಕು, ಸ್ವಲ್ಪ ತೆಳ್ಳಗೆ ನಮಗೆ ಸಿಗಬೇಕು ಕಲಿಸುವಾಗ. ಈಗ ಇದನ್ನು ನಾನು ನೆನೆಯಲಿಕ್ಕೆ ಬಿಡ್ತೀನಿ. 4-5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೀನಿ. ಕನಿಷ್ಠ ಅಂದ್ರೂ 2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನಾನು 2-3 ಗಂಟೆಗಳಾದ ನಂತರ ನಾನಿಲ್ಲಿ ಇದನ್ನು ಕರೀಲಿಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪುಡಿ ತೊಗೊಂಡಿದ್ದೀನಿ, ಅಡುಗೆ ಸೋಡಾನ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಬೆರೆಸ್ಬಿಟ್ಟು ನೇರವಾಗಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ನಾವಿಲ್ಲಿ ನೇರವಾಗಿ ಸೋಡಾ ಪುಡಿನೇ ಹಾಕಿದ್ರೆ ಒಂದು ಸೈಡಲ್ಲಿ ಹೋಗ್ಬಿಟ್ಟು ಕೂತ್ಬಿಡತ್ತೆ. ಮೈದಾ ಹಿಟ್ಟಾಗಿರೋದ್ರಿಂದ ನೀರಲ್ಲಾದರೆ ನೀಟಾಗಿ ನೆಂದಿರುತ್ತೆ. ನಾನಿಲ್ಲಿ ಎಣ್ಣೆನ ಮೊದಲಿಗೆ ಕಾಯಲಿಕ್ಕೆ ಇಟ್ಟಿದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಕೈಗೆ ಸ್ವಲ್ಪ ನೀರನ್ನು ಎದ್ಕೊಂಡು ಈ ರೀತಿಯಾಗಿ ನಾನಿಲ್ಲಿ ಗೋಲಿ ಬಜೆನ ಬಿಟ್ಕೋತಾ ಇದ್ದೀನಿ. ಇದಕ್ಕೆ ಇದೇ ಶೇಪ್ ಅಂತ ಏನಿಲ್ಲ, ನಾವು ಯಾವ ಶೇಪಿಗೆ ಬೇಕಾದರೂ ಗೋಳಿ ಬಜೆನ ಕರ್ಕೋಬೋದು. ನಾನಿಲ್ಲಿ ಒಂದೊಂದೇ ಗೋಳಿ ಬಜೆನ ಈ ರೀತಿಯಾಗಿ ಬಿಡ್ತಾ ಇದ್ದೀನಿ. ನಾವು ಹಾಕಿದ ತಕ್ಷಣವೇ ಉಬ್ಬಿ ಬರುತ್ತೆ. ನಾವು ಯಾವಾಗಲೂ ಸೋಡಾ ಪುಡಿನ ಎಣ್ಣೆಗೆ ಯಾವಾಗ ನಾವು ಗೋಳಿ ಬಜೆ ಬಿಡ್ತೀವಿ ಆ ಟೈಮಲ್ಲಿ ನಾವು ಸೋಡಾ ಪುಡಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಉಬ್ಬಿ ಬಂದಿದೆ ಅಂತ. ಇದನ್ನು ನಾವಿವಾಗ ನೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಕರ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಎಣ್ಣೆಯಲ್ಲಿ ತಿರುವಿ ಹಾಕ್ಕೊಳ್ತಾ ಕರೆದ್ರೆ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಹಾಗೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಮಾಡಿಸಿರುವಂತಹ ರೆಸಿಪಿ ನಮ್ಮನೇಲಂತೂ ಎಲ್ರಿಗೂ ಇಷ್ಟ. ನೋಡಿ ಈ ರೀತಿಯಾಗಿ ಕರೆದುಕೊಂಡ ನಂತರ 1-2 ನಿಮಿಷಗಳ ಕಾಲ ಬಿಟ್ಟಾದಮೇಲೆ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಈ ಟೈಮಲ್ಲಿ ನಾನು ಇದನ್ನು ತೆಗೆದು ಇಟ್ಕೋತಾ ಇದ್ದೀನಿ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ತುಂಬಾ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಒಂದು ಗೋಲಿ ಬಜೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಎಷ್ಟು ಗೂಡಾಗಿ ಬಂದಿದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು. ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ನೀವು ಗೋಲಿ ಬಜ್ಜೆನ ಮಾಡಿದ್ರೆ ನೀವು ಕೂಡ ಇದೇ ರೀತಿಯಾಗಿ ಗೂಡಾಗಿರುವಂತಹ ಗೋಲಿ ಬಜ್ಜೆ ಮಾಡ್ಬೋದು. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.